ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ 4ನೇ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಗೆದ್ದು ಬೀಗಿದೆ. ಆಸೀಸ್ ಬೌಲಿಂಗ್ಗೆ ತತ್ತರಿಸಿದ ಟೀಂ ಇಂಡಿಯಾ ಭಾರತದ ವಿರುದ್ಧ ರೋಚಕ ಗೆಲುವನ್ನ ಸಾಧಿಸಿದ ಆಸ್ಟ್ರೇಲಿಯಾ 184 ರನ್ಗಳ ರೋಚಕ ಗೆಲುವನ್ನ ಸಾಧಿಸಿದ ಆಸೀಸ್. ಭಾರತ ಆಸ್ಟ್ರೇಲಿಯಾ ನಡುವಿನ 4ನೇ ಟೆಸ್ಟ್ ಪಂದ್ಯದಲ್ಲಿ ಈಗ 184 ರನ್ಗಳ ರೋಚಕ ಗೆಲುವನ್ನ ಸಾಧಿಸಿದೆ ಆಸ್ಟ್ರೇಲಿಯಾ. ಇತ್ತ ಆಸೀಸ್ ಬೌಲಿಂಗ್ಗೆ ಟೀಂ ಇಂಡಿಯಾ ಆಟಗಾರರು ತತ್ತರಿಸಿ ಹೋದ್ರು ಅಂತಾನೆ ಹೇಳಬಹುದು. ಸಾಕಷ್ಟು ನಿರೀಕ್ಷೆ ಕೂಡ ಇತ್ತು ಈ ಒಂದು ಟೆಸ್ಟ್ ಪಂದ್ಯದಲ್ಲಿ. ಹಾಗೆ ಮ್ಯಾಚ್ ಡ್ರಾ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇತ್ತು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿತ್ತು. ಬಟ್ ಯಾಕೋ ನಮ್ಮ ಟೀಮ್ ಇಂಡಿಯಾದ ಆಟಗಾರರು ಎಲ್ಲೋ ಎಡವಿದ್ರು ಅಂತ ಅನ್ಸುತ್ತೆ. ಈಗ ಬರೋಬ್ಬರಿ 184 ರನ್ಗಳ ರೋಚಕ ಗೆಲುವನ್ನ ಸಾಧಿಸಿದೆ ಆಸೀಸ್ ತಂಡ. ಈ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. 4ನೇ ಟೆಸ್ಟ್ ಪಂದ್ಯದಲ್ಲಿ 184 ರನ್ಗಳ ರೋಚಕ ಗೆಲುವನ್ನ ಸಾಧಿಸಿದೆ ಆಸ್ಟ್ರೇಲಿಯಾ ತಂಡ. ನಮ್ಮ ಟೀಂ ಇಂಡಿಯಾ ಆಟಗಾರರು ಎಲ್ಲಿ ಎಡವಿದ್ರು ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧು, ಖಂಡಿತವಾಗ್ಲು ಎಡವಿತೆಯಲ್ಲಿ ಅಂತ ನೋಡೋದಕ್ಕೆ ಹೋದ್ರೆ ಪ್ರಮುಖ ಆಟಗಾರರು, ಅದರಲ್ಲೂ ಕೂಡ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, KL ರಾಹುಲ್ ಇಂತಹ ಘಟಾನುಘಟಿ ಆಟಗಾರರ ಬ್ಯಾಟಿಂಗ್ ವೈಫಲ್ಯ ಈ ಒಂದು ಟೆಸ್ಟ್ಗೆ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಬೆಳಿಗ್ಗೆ ನಾವು ಆ ಮ್ಯಾಚ್ ಆರಂಭ ಆದಾಗ 340 ರನ್ಗಳ ಟಾರ್ಗೆಟ್ ಇತ್ತು. ಈ ಒಂದು ಮ್ಯಾಚ್ ಏನಂತಂದ್ರೆ WTC ಅಂದ್ರೆ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಒಂದು ಪಂದ್ಯ. ಒಂದು ಡ್ರಾ ಆಗ್ಬೇಕಾಗಿತ್ತು, ಇಲ್ಲ ಇಂಡಿಯಾ ಗೆಲ್ಬೇಕಾಗಿತ್ತು. ಇದು 140 ಕೋಟಿ ಭಾರತೀಯರ ಆಶೆ ಆಗಿತ್ತು. ಎಲ್ಲರೂ ಕೂಡ ಈ ಒಂದು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಮೇಲೆ ಕಣ್ಣಿಟ್ಟಿದ್ರು. ಬಟ್ ಭಾರತದ ಅತ್ಯಂತ ಕಳಪೆ ಬ್ಯಾಟಿಂಗ್ ಈ ಒಂದು ಟೆಸ್ಟ್ಗೆ ಸೋಲಿಗೆ ಕಾರಣ ಅಂತ ಹೇಳ್ಬೋದು. ಯಶಸ್ವಿ ಜೈಸ್ವಾಲ್ ಒಬ್ಬರನ್ನ ಬಿಟ್ರೆ ಬೇರೆ ಯಾರು ಕೂಡ ನೆಲಕಚ್ಚಿ ಆಡುವಂತ ಪ್ರಯತ್ನನೇ ಮಾಡ್ಲಿಲ್ಲ. ಅದರಲ್ಲೂ ಕೂಡ ಘಟಾನುಘಟಿ ಹೆಸರುಗಳು, ಕೇವಲ ಏನು ಮೈದಾನದಲ್ಲಿ ಹೆಸರುಗಳ ಅಷ್ಟೇ ಅಂತ ಕಾಣಿಸ್ತಾ ಇದೆ ಇವ್ರದ್ದು. ಬೇರೆಯವ್ರನ್ನ ಕಾಡ್ಸೋದಾಗಿರ್ಬೋದು, ಕಾಲು ಎಳೆಯೋದಾಗಿರ್ಬೋದು, ಇದರಲ್ಲೇ ಕಾಲಹರಣ ಮಾಡಿಬಿಟ್ರು. ರೋಹಿತ್ ಶರ್ಮಾ ಆಗಿರ್ಬೋದು, KL ರಾಹುಲ್ ಆಗಿರ್ಬೋದು, ಕೊಹ್ಲಿ ಆಗಿರ್ಬೋದು, ಜಡೇಜಾ, ನಿತಿನ್ ರೆಡ್ಡಿ ಮೊದಲ ಇನ್ನಿಂಗ್ಸ್ ನಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ಬಟ್ ಡ್ರಾ ಮಾಡ್ಕೋಬಹುದಾಗಿತ್ತು. ಇದನ್ನ ಎಲ್ಲರೂ ಕೂಡ ಅನ್ಕೋತಾ ಇದ್ರು. ಓಕೆ, ಬೆಳಗ್ಗೆಯಿಂದ ಡ್ರಾಗೋಸ್ಕರನೇ ಭಾರತ ಬ್ಯಾಟಿಂಗ್ ನ ಆಡ್ತಾ ಇತ್ತು. ಒಂದು ಲೆಕ್ಕಾಚಾರದಲ್ಲಿ ಇನ್ನೇನ್ ಡ್ರಾ ಆಗುತ್ತೆ, ಇನ್ನೊಂದು 20-30 ಓವರ್ ಇತ್ತು. ಪಟಪಟನೆ ವಿಕೆಟ್ ಹೋಗ್ಬಿಡ್ತು. ರವೀಂದ್ರ ಜಡೇಜಾ 2 ರನ್, ನಿತಿನ್ ರೆಡ್ಡಿ 1 ರನ್, ವಾಷಿಂಗ್ಟನ್ ಸುಂದರ್ 5 ರನ್, ಆಕಾಶ್ ದೀಪ್ 7 ರನ್, ಬೂಮ್ರಾ 0. ಈ ತರ ಎಲ್ಲವೂ ವಿಕೆಟ್ ಗಳನ್ನ ಕಳಿಸ್ಕೊಂಡು ಭಾರತ ಡ್ರಾ ಮಾಡಿಕೊಳ್ಳಬಹುದಾದಂತಹ ಒಂದು ಪಂದ್ಯವನ್ನ ಈಸಿಯಾಗಿ ಆಸೀಸ್ ಕೈಗೆ ಕೊಡ್ತು ಅಂತ ಹೇಳ್ಬೋದು. ಇನ್ನೊಂದು ಪ್ರಮುಖವಾಗಿ ನಾವು ಗಮನಿಸಬೇಕು, ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯ ವೈಫಲ್ಯ ಈ ಒಂದು ಪಂದ್ಯದಲ್ಲಿ ತುಂಬಾನೇ ಇಂಪಾರ್ಟೆಂಟ್, ಅಂದ್ರೆ ಭಾರತ ಸೋಲೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಆಸ್ಟ್ರೇಲಿಯಾ ಮೊದಲ ಇನ್ನಿಂಗ್ಸ್ ನಲ್ಲಿ 474 ರನ್ ಹೊಡೆದ್ರು ಕೂಡ ಎರಡನೇ ಇನ್ನಿಂಗ್ಸ್ ನಲ್ಲಿ ಕೇವಲ 369. ಅಲ್ಲಿಯೂ ಕೂಡ ನಮ್ಮ ನಾಯಕ ರೋಹಿತ್ ಶರ್ಮಾ ಅವರು ಸೋಲನ್ನ ಅನುಭವಿಸ್ತಾರೆ. ಮೊದಲ ಪಂದ್ಯ ಅಂದ್ರೆ ಬೂಮ್ರಾ ಅವರು ಏನ್ ನಾಯಕತ್ವವನ್ನು ವಹಿಸಿದ್ರು, ಅಲ್ಲಿ ಒಂದು ಪಂದ್ಯವನ್ನ ಗೆದ್ದಿದ್ವಿ. ಅದಾದ ನಂತರ ರೋಹಿತ್ ಶರ್ಮಾ ಬರ್ತಾರೆ. ಅದಾದ ನಂತರ ಒಂದು ಪಂದ್ಯವನ್ನ ನಾವು ಗೆದ್ದಿಲ್ಲ. ಈಗ ವರ್ಲ್ಡ್ ಚಾಂಪಿಯನ್ಸ್ ಶಿಪ್ಗೆ ನಾವು ಅರ್ಹತೆಯನ್ನ ಪಡೆದುಕೊಳ್ಳೋದಕ್ಕೆ ತುಂಬಾ ಕ್ಲಿಷ್ಟಕರ. ಅಂದ್ರೆ ಬೇರೆ ತಂಡಗಳ ಒಂದು ಆಟದ ಮೇಲೆ ನಾವು ನೋಡ್ಕೊಂಡು ಇನ್ನು WTCಗೆ ಹೋಗುವಂತ ಚಾನ್ಸಸ್ ಇರ್ಬೋದು. ಆದ್ರೆ 90% ನಾವು WTCಗೆ ಹೋಗಲ್ಲ. ಕೇವಲ ಸೌತ್ ಆಫ್ರಿಕಾ ಮತ್ತೆ ಆಸ್ಟ್ರೇಲಿಯಾ ಅರ್ಹತೆಯನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಮಧುಮಾನ. ಎಸ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.